ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ನಾನು ಮಾಡುವಂಥ ವಾಂಗಿಬಾತನ್ನ ಮಾಡಿ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಮಾಡೋದು ಹೇಗೆ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇದು MTRದು ವಾಂಗಿಬಾತ್ ಪೌಡರು ಮತ್ತು ಬದನೆಕಾಯಿ, ಅನ್ನ, ಟೊಮ್ಯಾಟೊ, ಹುಣಸೆ ರಸ, ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ತುರಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಐಟಮ್ಸು ಬೇಕಾಗುವ ಸಾಮಾನುಗಳು. ಇದಿಷ್ಟು ಐಟಮ್ಸ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಬಾಣಲಿ ಇಡಬೇಕು. ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಬದನೆಕಾಯಿನ ನಾವು ಕತ್ತರಿಸಿಟ್ಟಂಥ ಬದನೆಕಾಯಿನ ಹಾಕಬೇಕು. ಈ ಬದನೆಕಾಯಿ ನನ್ನ ಮನೆ ಗಿಡದಲ್ಲಿ ಬಿಟ್ಟಂಥ ಬದನೆಕಾಯಿ, ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಳೆ ಬದನೆಕಾಯಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕು, ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆಮೇಲೆ ಅದು ಬಾಡಿದ ಮೇಲೆ, ಆ ಎಣ್ಣೆಯಲ್ಲೇ ಬೆಂದಾದ ಮೇಲೆ ಒಂದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಮತ್ತು ಒಂಥರ ಸಾಫ್ಟಾಗಿ ಆಗ್ತದೆ. ಅದಕ್ಕೊಂಚೂರು ಉಪ್ಪು ಹಾಕಬೇಕು. ಬದನೆಕಾಯಿ ನಾವು ಬಾಡಿಸುವಾಗ ಉಪ್ಪು ಹಾಕಿದ್ರೆ ಅದಕ್ಕೆ ಉಪ್ಪು ಹಿಡಿಯುತ್ತೆ. ಆಗ ವಾಂಗಿಬಾತ್ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುಚ್ಚಿಟ್ಬಿಟ್ಟು ಅದನ್ನ ಬೇಯಿಸಬೇಕು. ಒಂದು 2 ಮಿನಿಟ್ಸ್ ಬೇಯಿಸಿ ಸಾಕು. ಅದಾದ ತಕ್ಷಣ ನೋಡಿ ಕ್ವಾಂಟಿಟಿ ಕಡಿಮೆ ಆಗ್ತದೆ ಮತ್ತು ಬದನೆಕಾಯಿ ಎಲ್ಲ ಸಾಫ್ಟ್ ಆಗ್ತದೆ. ಅದನ್ನು ಒಂದು ಬೇರೆ ಬೌಲಲ್ಲಿ ತೆಗೆದಿಡಿ. ನಾವು ಎಣ್ಣೆ ಹಾಕಿರ್ತೀವಿ ಆಲ್ರೆಡಿ, ಆ ಎಣ್ಣೆ ಇರುತ್ತೆ ಅದರಲ್ಲೇ. ಆ ಬದನೆಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಲೇ ಬಾಡಿದೆ ನೋಡಿ. ಅದನ್ನು ತೆಗೆದಿಟ್ಕೊಂಬಿಡಿ. ಒಂದು ಬೌಲಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಅದೇ ಎಣ್ಣೆ ಇರುತ್ತೆ, ಸಾಧಾರಣ ಇರುತ್ತೆ ಅದರಲ್ಲೇ ಅಂತಂದ್ಬಿಟ್ಟು, ಇರಲಿಲ್ಲ ಅಂದರೆ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ. ಅದಕ್ಕೊಂಚೂರು ಸಾಸಿವೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಾನು. ಅದು ಸಿಡಿಯುವಾಗ ಬಿಸಿ ಆಗುತ್ತೆ ನೋಡಿ. ಬಿಸಿ ಆದಮೇಲೆ ಕರ್ಬೇವಿನ ಸೊಪ್ಪೆಲ್ಲ ಸಿಡಿಯುತ್ತೆ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಒಂದು ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬಾಡಿದ ಮೇಲೆ ಒಂಚೂರು ಸಾಫ್ಟ್ ಆಗ್ತದೆ. ನಾವು ಸ್ಪೂನಲ್ಲಿ ಹಿಂಗೆ ಅದನ್ನು ಪ್ರೆಸ್ ಮಾಡುವಾಗ ಅದು ಒಂಥರ ಸಾಫ್ಟ್ ಆದಂಗೆ ಆಗಿರುತ್ತೆ. ಅದಾದಮೇಲೆ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಅದರಲ್ಲಿ ಅದೊಂಥರ ಗೊಜ್ಜು ಥರ ಬೇಯುತ್ತೆ. ಅದು ಬೆಂದಾದಮೇಲೆ, ಆ ಹುಣಸೆ ಗೊಜ್ಜಲ್ಲಿ ಬೆಂದಾದಮೇಲೆ ನೋಡಿ ಈ ಥರ ಇರುತ್ತೆ. ಅದಾದಮೇಲೆ ನಾನು MTRದು ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾಯಿರೋದು ಬರೀ 2 ಮೆಂಬರ್ಸ್ಗೆ ಮಾತ್ರ ಮಾಡ್ತಾಯಿರೋದು, ಹಾಗಾಗಿ ಒಂದೇ ಒಂದು ಟೊಮೆಟೊ ಹಾಕಿರೋದು ನಾನು. ನೀವು ಅದರದ್ದು ನಿಮ್ಮ ಮನೇಲಿ ಎಷ್ಟು ಜನರಿಗೆ ಬೇಕಾಗುತ್ತೋ ಅದು ನೋಡಿ ಹಾಕ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಬಾಡಿಸಿದಂಥ ಬದನೆಕಾಯಿ ಇದೆ ನೋಡಿ, ಉಪ್ಪು ಹಾಕಿ ಬಾಡಿಸಿದಂಥ ಬದನೆಕಾಯಿನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಮಾಡಿ ನೋಡಿ. ಮತ್ತು ಅದು ಮುಚ್ಚಿಟ್ಟು ಒಂಚೂರು ಬೇಯಿಸುವಾಗ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಲ್ರೆಡಿ ಒಂಚೂರು ಉಪ್ಪು ಹಾಕಿದ್ದೀವಿ ನಾವು ಬದನೆಕಾಯಿನ ಬಾಡಿಸಿದಾಗ. ಈಗ ನೋಡಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಅದು ಮಾಡಿ ಆ ಗೊಜ್ಜನ್ನ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ತುರಿದಿಟ್ಟಂಥ ಕೊಬ್ಬರಿನ ಹಾಕಬೇಕು. ಹಾಕಿಬಿಟ್ಟು ನಾವು ಫಸ್ಟು ಅನ್ನ ಮಾಡಿ ಇಟ್ಕೊಂಡಿರ್ತೀವಿ. ಅನ್ನ ಸ್ವಲ್ಪ ಆರಿರುತ್ತೆ. ಇದು ಕೂಡ ಸ್ವಲ್ಪ ಆರಿದ ಮೇಲೆ ರೈಸ್ನ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಗೊಜ್ಜು ಹೆಂಗೆ ರೆಡಿ ಇದೆ ನೋಡಿ. ಆಮೇಲೆ ರೈಸ್ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಿಜ ಮಾಡಿ ನೋಡಿ. ನೀವು ಮನೆಗಳಲ್ಲಿ ಮಾಡೋದಕ್ಕೂ ನಾನು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ತುಂಬ ಅದು ಲಂಚ್ ಬಾಕ್ಸ್ಗಳ ತೊಗೊಳೋದ್ರಂತೂ ಖುಷಿ ಅನಿಸುತ್ತೆ ತಿನ್ನೋಕ್ಕೆ. ನೀವು ಮಾಡಿ ನೋಡಿ, ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.